ಬಸ್ಯ ಮರ ಹತ್ತಿ ಪ್ರತಿಭಟಿಸ್ತಾ ಇರೋದು ಇದೇ ಮೊದಲಲ್ಲ. ಈ ಹಿಂದೂ ಒಮ್ಮೆ ಹೀಗೆ ಮಾಡಿದ್ದ. ವ್ಯವಸ್ಥೆಯ ವಿರುದ್ಧ ಬಾಯಿ ಪಡ್ಕೊಂಡಿದ್ದ. ಅವತ್ತೊಂದಿನ ಕೋರ್ಟ್ನಲ್ಲಿ ವಾದಿಸಿ ವಿಫಲನಾದಾಗಂತೂ ಬಸ್ಯನ ಬಾಯಿಂದ ಬಂದ ಮಂತ್ರಾಕ್ಷತೆ ಸಾಮಾನ್ಯದಲ್ಲ. 20 ಕೇಸ್ಗೂ ಬಾಡಿ ವಾರಂಟ್ ಕೇಸ್ಗೂ ಅದೇ ಥರ ಸಾಕ್ಷಿ ಹೇಳಬೇಕು, ಬೇರೆ ಥರ ಹೇಳಂಗಿಲ್ಲ. ಯಾಕಂದ್ರೆ ಅದ್ರ ಮೂಲ ಪಂಚನಾಮ ಅರೆಸ್ಟ್ ಕೇಸ್ನಲ್ಲಿ ಬಿಡುಗಡೆಗಿಂದ ಅದ್ರದ್ದು ದಾಖಲಾ ಜಡ್ಜ್ಮೆಂಟ್ ಕಾಪಿ ಈ ನ್ಯಾಯಾಲಯದಿಂದ ಆ ನ್ಯಾಯಾಲಯಕ್ಕೆ ತರಿಸ್ಕೋಬೇಕು. ತರಿಸ್ಕೊಂಡು ಇವನ್ ಕೇಸ್ ಏನಾಗಿದೆ ಅಂತ ನೋಡಿಕೊಂಡು ಆ ಬಾಡಿ ವಾರಂಟ್ ಕೇಸ್ ಚಾರ್ಜ್ ಮಾಡಿ ಹೇಳಿಕೆ ಪಡ್ಕೋಬೇಕು. ಹೇಳಿಕೆ ಪಡ್ಕೊಂಡಿದ್ದಾಗ ಆ ಕೇಸ್ನಲ್ಲಿ ಏನು ಸಾಕ್ಷಿದಾರ ಅದರ ಅದೇ ಸೇಮ್ ಸಾಕ್ಷಿ ಇಲ್ಲೇ ಹೇಳಿದರೆ ನಾನು ಇವತ್ತು ಆ ಕೇಸ್ನಲ್ಲಿ ಎಲ್ಲ ಕೇಸ್ನಲ್ಲಿ ಬಿಡುಗಡೆ ಆಗ್ತಿದ್ದೆ. ಇವತ್ತು ನನಗೆ ಆ ಹಾವೇರಿ ಡಿಸ್ಟಿಕ್ನಲ್ಲಿ ರಾಣೆಬೆನ್ನೂರು ತಾಲೂಕಿನಲ್ಲಿ ನನಗೆ ತುಂಬ ಅನ್ಯಾಯ ಆಯಿತು. ಆ ನ್ಯಾಯಾಧೀಶರಿಂದ 9 ಕೇಸು ಅವ್ರು ಸರಿ ಇಲ್ಲ ಅಂತಂದು ನಾನು ವಾದ ಮಾಡಿ ಸೆಷನ್ ಕೋರ್ಟ್ನಲ್ಲಿ ಆರ್ಗ್ಯುಮೆಂಟ್ ಮಾಡಿ ಇವತ್ತು ನ್ಯಾಯಾಧೀಶರು ಸೆಷನ್ ಕೋರ್ಟ್ ನ್ಯಾಯಾಧೀಶರು ಆ ನ್ಯಾಯಾಧೀಶರು ಹತ್ರ ನಿನ್ನ ಕೇಸ್ ನಡೆಸೋದು ಬೇಡ, ನಿನಗೆ ಅಯೋಗ್ಯ ಇದ್ದವನಿಗೆ ಅಯೋಗ್ಯ ಅಂದಾರ, ನಿನಗೆ ಆ ನ್ಯಾಯಾಧೀಶರಿಂದ ಬೇಡ, ಬೇರೆ ಕೋರ್ಟ್ಗೆ ಯಾವ ಕೋರ್ಟಿಗೆ ಬೇಕಂತಿದೆ ಆ ಕೋರ್ಟಿಗೆ ಟ್ರಾನ್ಸ್ಫರ್ ಕೊಡ್ತೀನಿ ಅಂತ ಕೇಳಿದರು. ಅಷ್ಟು ಹೇಳಿ ಕಳಿಸಿಲ್ಲ ಅಂದ್ರೆ ಸುಮ್ನಿರೋ ಬಾಯ ಇದು. ಒಂದ್ಸಾರಿ ಓಪನ್ ಆಯ್ತು ಅಂದ್ರೆ ಮುಚ್ಚೋದೇ ಅಲ್ಲ. ಅವತ್ತು ಕೋರ್ಟಿನಲ್ಲಿ ಸೋತು ಬಂದಾಗ ಈ ಬಸ್ಯ ಅದೆಂಗ್ ಬಿಹೇವ್ ಮಾಡಿದ್ದ ನೋಡಿ. ಇವತ್ತು ನೋಡಿದ್ರೆ ಕೋರ್ಟಲ್ಲಿ ನನಗೆ ಆಗ್ತಾ ಇರೋ ಅನ್ಯಾಯಕ್ಕೆ ಯಾರು ಹೊಣೆಗಾರ ಅದಾರ? ನಾಳೆ ನಾನು ಮುಂದಿನ ಕೋರ್ಟ್ನಲ್ಲಿ ಸಿಗ್ಗಂಗೆ ಹೋದ್ರೆ ನನಗೆ ನ್ಯಾಯ ನನಗೆ ಆಗ್ತಾ ಇರೋ ಅನ್ಯಾಯ ನೋಡಿದ್ರೆ ಇದನ್ನ ಪರಿಶೀಲನೆ ಮಾಡಿದ್ರೆ ಕಾನೂನಿನಲ್ಲಿ ಅವ್ರನ್ನ ತೆಗೆದು ಹಾಕ್ಬೇಕು. 37 ವರ್ಷದ ಕೇಸ್ ತಂದು ಇಟ್ಟಿದ್ದಾರೆ ನನ್ನ ಮೇಲೆ. ನನಗೆ ನೋಡಿದ್ರೆ 40 ವರ್ಷ 7 ವರ್ಷದ ಮಗನ ಮೇಲೆ ಕೇಸ್ ಹಾಕಿದ್ದಾರೆ. ಎರಡನೇದ್ದು ಬೇಲ್ ಆರ್ಗ್ಯುಮೆಂಟ್ ನಾನಾ ಮಾಡಿದ್ದೀನಿ. ಬೇಲ್ ರಿಜೆಕ್ಟ್ ಕಾಪಿ ಕೊಟ್ಟರೆ ನಾನು ಕೋರ್ಟಿಂದ ಜೈಲಿಗೆ ಹೋಗ್ತೀನಿ ಅಂತಂದ್ರೆ ಬೆಳಿಗ್ಗೆ ಕೊಡ್ತೀನಿ ಅಂತ ಹೇಳಿದ್ರು. ಬೆಳಿಗ್ಗೆ ಕಳಿಸ್ಕೊಟ್ರೆ ನಾನು ಕೊಡಂಗಿಲ್ಲ, ಅವನಿಗೆ ಬೇಲು ಕೊಡಂಗಿಲ್ಲ ಅಂತ ಹೇಳ್ತಾ ಇದಾರೆ. ಅರೆ ಅವರು ನಿನ್ನಂತ ಎಷ್ಟು ಜನರನ್ನ ನೋಡಿರ್ತಾರೆ ಗೊತ್ತಾ? ನೀನು 48 ಜೈಲನ್ನ ನೋಡಿರಬಹುದು, ಆದ್ರೆ ಅದರಲ್ಲಿರೋ ಸಾವಿರಾರು ಖೈದಿಗಳನ್ನ ಅವರು ಹ್ಯಾಂಡಲ್ ಮಾಡಿದ್ದಾರಪ್ಪ. ಸ್ವಲ್ಪ ಗೌರವ ಕೊಟ್ಟು ಮಾತಾಡು ಅಂದ್ರೆ ಬಸ್ಯನ ಬಾಯಿ ಮತ್ತಷ್ಟು ರಾಡಿಯಾಗಿದೆ. ಕ್ರೈಮ್ ಕಮ್ಮಿ ಆಗಿದೆ, ಕ್ರಿಮಿನಲ್ ಜಾಸ್ತಿ ಆಗಿದೆ. ಇಂಥ ನ್ಯಾಯಕ್ಕೋಸ್ಕರ ಹೋರಾಡಬೇಕು. ಪಬ್ಲಿಕೇಶನ್ ಕೊಡ್ತೀನಿ, ಅವಾಗ ನನ್ನ ತಪ್ಪಿದ್ರೆ ನನಗೆ ಗಲ್ಲಿಗೇರಿಸಿ, ಇಲ್ಲ ಅಂದ್ರೆ ಇವನು ಇಷ್ಟೆಲ್ಲ ಆಡಿದ್ದು ಒಂದು ಸರಣಿ ಕಳ್ಳತನದ ಕೇಸಲ್ಲಿ ಶಿಕ್ಷೆ ಆಗಿದ್ರಿಂದ. ಅದರಲ್ಲೂ ಬಸವನಿಗೆ ಸಾಕಷ್ಟು ಕನ್ಸೆಷನ್ ಸಿಕ್ಕಿತ್ತು. ರಾಜ್ ಬೆಲಗಜ್ರಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಈ ಸರಣಿ ಕಳ್ಳತನ ಮಾಡಿದ್ದರಿಂದ ಈ ಹಾವೇರಿ ಶಹರ ರಾಣೆಬೆನ್ನೂರು ಶಹರ ಪೊಲೀಸರು ಅವನ ವಿರುದ್ಧ 9 ಪ್ರಕರಣಗಳನ್ನು ದಾಖಲು ಮಾಡಿದರು. ಈ ವ್ಯಕ್ತಿ ಈ ಪ್ರಕರಣಗಳಲ್ಲಿ ಅಷ್ಟೇ ಅಲ್ಲದೆ ಹಾವೇರಿ ಹಾಗೂ ಇತರೆ ಜಿಲ್ಲೆಗಳ ಭಾಗದಲ್ಲಿ ಕೂಡ ಇದೇ ರೀತಿಯ ಸರಣಿ ಕಳ್ಳತನವನ್ನು ಮಾಡಿ ಆ ರೀತಿ ಬೆಲೆ ಬಾಳುವ ವಸ್ತುಗಳನ್ನು ಕದ್ಕೊಂಡು ಹೋಗಿದ್ದು ಎಲ್ಲ ಕಡೆಗೆ ಪ್ರಕರಣಗಳು ದಾಖಲಾಗಿದ್ದವು. ಆ ಪ್ರಕರಣಗಳಲ್ಲಿ ಇವತ್ತು 5 ಪ್ರಕರಣಗಳಲ್ಲಿ ಆರೋಪಿತನಿಗೆ ಶಿಕ್ಷೆಯನ್ನು ವಿಧಿಸಿ ತಲಾ ಒಂದೊಂದು ಪ್ರಕರಣದಲ್ಲಿ ಮನೆಯನ್ನು ಮುರಿದಿದ್ದಕ್ಕಾಗಿ 1.5 ವರ್ಷ ಹಾಗೂ ಬೆಲೆ ಬಾಳುವ ವಸ್ತುಗಳನ್ನು ಕಳವು ಮಾಡಿದ್ದಕ್ಕಾಗಿ 2 ವರ್ಷ ಈ ರೀತಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ಆ ಶಿಕ್ಷೆಯ ಸ್ವರೂಪವನ್ನು ಅವನ ಹೆಂಡತಿ ಮತ್ತು ಮಕ್ಕಳು ಇದ್ದಾರೆ ಮತ್ತು ಅವರಿಗೆ ನಾನು ದುಡಿದು ಹಾಕಬೇಕು ಅಂತ ನ್ಯಾಯಾಲಯಕ್ಕೆ ವಿನಂತಿಸಿಕೊಂಡಿದ್ದರಿಂದ ಸುಧಾರಣೆ ಆಗಬಹುದು ಎಂಬ ಉದ್ದೇಶದಿಂದ ಅವನ ಶಿಕ್ಷೆಯ ಸ್ವರೂಪವನ್ನು ಕಡಿಮೆಗೊಳಿಸಲಾಗಿದೆ. ನ್ಯಾಯಾಲಯದವರು ಕಡಿಮೆ ಮಾಡಿದ್ದಾರೆ. ಇಷ್ಟಾದ ಮೇಲೂ ಬಸ್ಯ ಮುಂದಿನ ಕೋರ್ಟಿಗೆ ಅಪೀಲ್ ಹೋಗ್ತೀನಿ, ಈ ಪ್ರಕರಣದಲ್ಲಿ ನಂದೇನು ತಪ್ಪಿಲ್ಲ ಅಂದಿದ್ದ. ತಪ್ಪಿತ್ತಾ ಇಲ್ವೋ? ಹೆಂಡತಿ ಮಕ್ಕಳ ಜೊತೆ ಊರಲ್ಲಿ ವಾಸವಾಗಿರ್ಬೇಕು ಅನ್ನೋ ನಿರ್ಧಾರಕ್ಕಂತೂ ಬಂದಿದ್ದ. ಅದಕ್ಕಾಗೆ ಹೆಂಡತಿ ಕೂಡ ಗಂಡನ ಬೆನ್ನಿಗೆ ನಿಂತಿದ್ಲು. ನನ್ನ ಮಕ್ಕಳು ಓದಿಸ್ಕೊಂತ ಚಂದಾಗಿ ಜೀವನ ಮಾಡ್ಬೇಕಂತ ಮಾಡಿದ್ರೆ ಇವರೆಲ್ಲರೂ ಸೇರ್ಕೊಂಡು ಜಡ್ ಸಾಹೇಬರು ಎಲ್ಲರೂ ಸೇರ್ಕೊಂಡು ನನ್ನ ಗಂಡನ ಭಾಳ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ. 9-7 ಕೇಸ್ ಬಿಡುಗಡೆ ಆಗೈತೆ ಅಂದರೆ ನನ್ನ ಗಂಡಂದು ಅದಕ್ಕೂ ಇದಕ್ಕೂ ಸಂಬಂಧಪಟ್ಟಿದ್ದು 7 ಕೇಸ್ 9 ಕೇಸಿಗೂ ಇದು ಕೇಸ್ ಹೋಗೋಂಥದ್ದು ಜಡ್ಜ್ ಎಲ್ಲರೂ ಸೇರಿಸ್ಕೊಂಡು ಗೌರ್ಮೆಂಟ್ ಪೇಪರ್ ಎಲ್ಲ ಸೇರ್ಕೊಂಡು ನನ್ನ ಗಂಡನ ಈ ಥರ ಶಿಕ್ಷೆ ಕೊಡ್ಬೇಕಂತ ಉದ್ದೇಶಪೂರ್ವಕವಾಗಿ ಶಿಕ್ಷೆ ಕೊಡ್ಸಾಕತ್ತಾರೆ. ಅದ್ಯಾಕೆ ಹಂಗೆ ಶಿಕ್ಷೆ ಕೊಡಿಸ್ಬೇಕಪ್ಪ? ಅವರಿಗಾದ್ರೂ ಈ ಕಳ್ಳನ ಮೇಲೆ ಎಂಥ ವೈಯಕ್ತಿಕ ದ್ವೇಷ ಇರುತ್ತೆ ಅಂತ ಕೇಳಿದ್ರೆ ನ್ಯಾಯಾಧೀಶರೇ ಸರಿ ಇಲ್ಲ ಅಂತ ನಾನು ಪ್ರೂವ್ ಮಾಡಿದ್ದೆ. ಅದೇ ಅವರಿಗೆ ಸಿಟ್ಟು ಅಂತಾನೆ. ಅದ್ರ ಜೊತೆಗೆ ಲಾಯರ್ ಒಬ್ಬ ಇವನ ಕೆಲ ಕೇಸ್ಗಳಿಗೆ ಕ್ಲೀನ್ ಚಿಟ್ ಕೊಡಿಸ್ತೀನಿ ಅಂತ ಕಾಸು ತಗೊಂಡು ಕೈ ಎತ್ತಿದ್ನಂತೆ. ಆ ಎಲ್ಲಾ ಸಿಟ್ಟು ಸೇರಿ ಈಗ ಬಸ್ಯ ಸಮರ ಸಾರೋದಕ್ಕೆ ಹೊರಟಿದ್ದಾನೆ. ನಾನೀಗ ಕಳ್ಳತನ ಬಿಟ್ಟಿದ್ದೀನಿ, ಹೆಂಡತಿ ಮಕ್ಕಳ ಜೊತೆ ಸಭ್ಯನಾಗಿ ಬದುಕ್ತಾ ಇದ್ದೀನಿ ಅಂತಾನೆ. ಹಾಗಾದ್ರೆ ಬಸ್ಯ ಬದುಕಿಗೆ ಏನು ಮಾಡ್ಕೊಂಡಿದ್ದಾನೆ? ಅವನಿಗೆ ಹೇಳಿಕೊಳ್ಳುವಷ್ಟು ಜಮೀನೇನಿಲ್ಲ. ದಿನದ ಊಟ ಹೆಂಗೋ ಆಗ್ಬಿಡ್ಬಹುದು, ಆದ್ರೆ ಮಕ್ಕಳನ್ನ ಓದಿಸ್ಬೇಕು ಅಂದ್ರೆ ಹಣ ಬೇಕಲ್ವಾ? ಅದಕ್ಕೇನು ಮಾಡ್ತಾನೆ? ನಿಜಕ್ಕೂ ಬಸ್ಯ ಸರಿಯಾದ ದಾರಿಯಲ್ಲಿ ನಡೆದ್ರೆ ನಮಗೂ ಖುಷಿನೇ.
ಇವನಂತಹ ಬುದ್ಧಿವಂತ ಕಳ್ಳರಿದ್ಬಿಟ್ರೆ ಕೋರ್ಟ್ ಏನು, ಇಡೀ ಸಮಾಜನೇ ದಂಗಾಗತ್ತೆ. ಇವನ ಮಾತಿನ ಮೂಡಿಗೆ ಮರಳಾಗದೆ ಇರೋ ಜನ ಇಲ್ಲ. ಜೊತೆಗೊಂದಿಷ್ಟು ಒಳ್ಳೆ ಕೆಲಸ ಮಾಡ್ತಾ ಇರೋದ್ರಿಂದ ಕಳ್ಳನಾದ್ರೂ ಜನ ಒಪ್ಕೋತಿದ್ದಾರೆ. ಎಲ್ಲರ ಸಪೋರ್ಟ್ ಇರೋದ್ರಿಂದ ಬಸ್ಯ ಧೈರ್ಯವಾಗಿ ಒಂದಿಲ್ಲೊಂದು ತಕರಾರು ತೆಗಿತಾನೆ ಇರ್ತಾನೆ. ಅದೆಲ್ಲ ಏನೇ ಇರಲಿ, ಬಸ್ಯ ಕಳ್ಳತನ ಬಿಟ್ಟು ನಿಯತ್ತಲ್ಲಿ ದುಡಿದು ತಿನ್ನೋದೇ ನಿಜ. ಆದರೆ ನೆಮ್ಮದಿಯಾಗಿ ಬದುಕೋದಕ್ಕೆ ಅವಕಾಶ ಸಿಗಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಗುಡ್ ಬೈ.